ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಹೊಸದುರ್ಗ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿತ್ರದುರ್ಗ ಹಾಗೂ ತಾಲೂಕು ಶ್ರೀ ವೀರ ಮಡಿವಾಳ ಮಾಚಿದೇವ ಸಂಘ ಹೊಸದುರ್ಗ ಇವರ ಸಹಯೋಗದೊಂದಿಗೆ ಭಾನುವಾರ 12ನೇ ಶತಮಾನದ ಶರಣರ ವಚನ ಸಂರಕ್ಷಕ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆ 10 ಗಂಟೆಗೆ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕಲಾ ತಂಡಗಳೊಂದಿಗೆ ಶರಣ ಶ್ರೀ ವೀರ ಮಡಿವಾಳ ಮಾಚಿದೇವರ ಭಾವಚಿತ್ರ ಹಾಗೂ ಜಗದ್ಗುರು ಶ್ರೀ ಬಸವ ಮಾಚಿದೇವ ಸ್ವಾಮೀಜಿಗಳ ಭವ್ಯ ಮೆರವಣಿಗೆಗೆ ಸಮಾಜ ಸೇವಕ ಗೋಪಿಕೃಷ್ಣ ಚಾಲನೆ ನೀಡಿದರು. ಪಟ್ಟಣದ ಪ್ರಮುಖ ರಸ್ತೆಯ ಮೂಲಕ ಮಧ್ಯಾಹ್ನ 1 ಗಂಟೆಯ ಸಮಯಕ್ಕೆ ಕಾರ್ಯಕ್ರಮದ ಮುಖ್ಯ ವೇದಿಕೆಯತ್ತ ಮೆರವಣಿಗೆ ಸಾಗಿ ಬಂದಿತು. ಮೆರವಣಿಗೆಯಲ್ಲಿ ವೀರಗಾಸೆ, ಡೊಳ್ಳು ಕುಣಿತ ಮತ್ತು ವಿವಿಧ ಕಲಾ ತಂಡಗಳು ಮೇಳೈಸಿದವು. ಮಾಚಿದೇವರು ಇನ್ನಿತರ ಮಹನೀಯರ ಬಾವುಟಗಳು ಮೆರವಣಿಗೆಯುದ್ದಕ್ಕೂ ರಾರಾಜಿಸಿದವು. ಮಹಿಳೆಯರು ಮತ್ತು ಯುವತಿಯರು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕುವ ಮೂಲಕ ಮೆರುಗು ನೀಡಿದರು. ಕಲಾ ತಂಡಗಳ ವಾದ್ಯದ ಸದ್ದಿಗೆ ಯುವಕರು ಹೆಜ್ಜೆ ಹಾಕುತ್ತಾ ಸಂಭ್ರಮಿಸಿದರು. ತಾಲೂಕು ಗೌರವಾಧ್ಯಕ್ಷ ಬಿಆರ್ ರಾಮಕೃಷ್ಣ, ತಾಲೂಕು ಮಡಿವಾಳ ಸಮಾಜದ ಅಧ್ಯಕ್ಷ ಲೋಕೇಶ್ವರಪ್ಪ, ಸಂಘದ ಬಿಎಲ್ ಗಂಗಾಧರ್, ಕಾರ್ಯದರ್ಶಿ ಬಿಎಂ ರಮೇಶ್, ಮಾಜಿ ಕಾರ್ಯದರ್ಶಿ ಎಂಕೆ ತಿಪ್ಪೇಸ್ವಾಮಿ, ಸಮಾಜದ ಹಿರಿಯ ಮುಖಂಡರುಗಳಾದ ರಂಗನಾಥ್ ಮತ್ತು ಮಲ್ಲೇಶಪ್ಪ ಸೇರಿದಂತೆ ತಾಲೂಕಿನ ಸಮಸ್ತ ಮಡಿವಾಳ ಬಂಧುಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ನಂತರ ಪರಮಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಅತ್ಯಂತ ವಿಜೃಂಭಣೆಯಿಂದ ನಗರದ ಪ್ರಮುಖ ನಗರಗಳಲ್ಲಿ ಮಾಚಿದೇವರ ಒಂದು ಜಯಂತಿಗೋಸ್ಕರ ಮತ್ತು ಮೆರವಣಿಗೆಯನ್ನು ಮತ್ತು ಸಮಾಜದೆಲ್ಲ ಬಂಧುಗಳು ಕೂಡ ಮಾಡಿಕೊಂಡು ಈಗ ವೇದಿಕೆ ಕಾರ್ಯಕ್ರಮ ಆಗಮಿಸಿದ ವೇದಿಕೆ ಕಾರ್ಯಕ್ರಮ ಮುಗಿಯವರೆಗೂ ತಾಲೂಕು ಆಸನದಲ್ಲಿ ಕೂತು ಪರಮಪೂಜ್ಯರು ಕೊಡ್ತಕ್ಕಂಥ ಆಶೀರ್ವಾದವನ್ನು ಕೇಳ್ಕೊಂಡೇ ಹೋಗಬೇಕು. ಮಧ್ಯದಲ್ಲಿ ಯಾರು ಯಥೋಪಮಾನದಲ್ಲಿ ಕೇಳ್ಕೊಂತ ಇವತ್ತು 12ನೇ ಶತಮಾನದ ಬಸವಣ್ಣವರು ಯಾವ ರೀತಿ ಬಸವಣ್ಣನವರ ಸಮಕಾಲೀನರು
ಆವತ್ತಿನ ಕಾಲದಲ್ಲಿ ಬಸವಣ್ಣನವರ ಆಸ್ಥಾನದಲ್ಲಿ ಇವರು ಕೂಡ ಒಂದು ಆಸ್ಥಾನದ ಮುಂಚೂಣಿ ಪಾತ್ರವನ್ನು ವಹಿಸಿ ಸಮಾಜದ ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಎಲ್ಲರಿಗೂ ಕೂಡ ಸಮಾನತೆ ಕೊಡ್ತಕ್ಕಂಥ ದಿಕ್ಕಲ್ಲಿ ಶ್ರಮವಹಿಸಿ ಬಸವಣ್ಣನವರ ಆಡಳಿತದಲ್ಲಿ ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿಗಳು. ಈಗ ಒಬ್ಬ ಮಾಚಿದೇವರ ಜಯಂತ್ಯೋತ್ಸವವನ್ನು ಪ್ರಥಮವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಆಚರಣೆ ಕ್ರಮ ಮಾಡಿಕೊಟ್ಟು ಆವತ್ತಿನ ಸಂದರ್ಭದಲ್ಲಿ ಕೈಲಾಗುವ ಶ್ರಮವನ್ನು ಕೂಡ ಮಂಜೂರು ಮಾಡಿಕೊಟ್ಟಿದ್ದು ಇವತ್ತು ಸಮಾಜದ ನಿಗಮನ ಕೂಡ ಆಗಿದೆ. ನೇಮಕ ಅಧ್ಯಕ್ಷರು ಇದ್ದಾರೆ. ಸಮಾಜದ ಜೊತೆಗೆ ಸಾಕಷ್ಟು ಚಿಂತನೆಗಳನ್ನು ಮಾಡಿ ಸಮಾಜದ ಅಭಿವೃದ್ಧಿಗೆ ತೆಗೆದುಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಸೇರ್ ಮಾಡಬೇಕು. ಇವತ್ತು ಸಮಾಜದ ಅನೇಕ ಬೇಡಿಕೆಗಳನ್ನು ಸಮಾಜದ ಮುಖಂಡರು ಕೂಡ ನಮ್ಮ ಬಳಿ ಬಂದು ಇಟ್ಟಿದ್ದಾರೆ. ಅವರಿಗೆ ಈಗಾಗಲೇ ಹೇಳಿದ ಜೂನ್ ತಿಂಗಳು ಬರ್ತಕ್ಕಂಥ ಅನುದಾನದಲ್ಲಿ ನಾನು ಅನುದಾನವನ್ನು ಕೊಡ್ತಿರ್ತಕ್ಕಂಥ ಮಾತನ್ನು ಹೇಳಿದೆ. ತಹಶೀಲ್ದಾರ್ ತಿರುಪತಿ ಪಾಟೀಲ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಸಮುದಾಯದ ಪ್ರಮುಖರು ಭಾಗವಹಿಸಿದ್ದರು. ಶ್ರೀ ವೀರ ಗಣಾಚಾರ್ಯ ಮಡಿವಾಳ ಮಾಚಿದೇವರಿಗೆ, ಶ್ರೀ ಶ್ರೀ ವೀರ ಗಣಾಚಾರ್ಯ ಮಡಿವಾಳ ಮಾಚಿದೇವರಿಗೆ. ಇದೀಗ ಒಬ್ಬ ಮಹನೀಯರ ಜಯಂತಿಯನ್ನ ಬರೀ ಮೆರವಣಿಗೆಗಷ್ಟೇ ಸೀಮಿತಗೊಳಿಸಬಾರದು. ಅದಕ್ಕೆ ಅರ್ಥವಲ್ಲ. ಯಾಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂದರೆ, ಪೂಜ್ಯರು ಬಂದಿದ್ದಾರೆ, ಅವರ ಆಶೀರ್ವಚನ ಕೇಳಬೇಕು. ಇಲ್ಲಿ ಏನು ಮಾನೀಯರು ಏನು ನಮಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕು ಅನ್ನೋದಕ್ಕೆ ಇವತ್ತು ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ, ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ, ಒನ್ನಿಗಾಗಿ ಸತ್ತಡೆ ಜನನ ಮರಣ, ಒನ್ನಿ ಹೆಣ್ಣು ಒಣ್ಣು ಮಣ್ಣು, ಮಣ್ಣಿಗಾಗಿ ಸತ್ತಡೆ ಜನನ ಮರಣ, ಪರದನ ಪರ ಸತಿಗಾಗಿ ಸತ್ತರೆ ಜನನ ಮರಣ, ಶಿವಭಕ್ತನಾಗಿ ಏಕಲಿಂಗ ಸಂಪನ್ನನಾಗಿ ಶಿವಾಚಾರಕ್ಕಾಗಿ ಸತ್ತರೆ ಮುಕ್ತಿ ಎಂದ ನಮ್ಮ ಕಲಿದೇವರ ದೇವ. ಇವತ್ತಿನ ಈ ಜಯಂತಿಯ ಮಡಿವಾಳ ಮಾಚಿದೇವರ ಪಾದಾರ್ಪಣೆಗಳಿಗೆ ಕೊಡಬಿಟ್ಟು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಮಾಚಿದೇವ ಸಂಸ್ಥಾನ ಮಟ್ಟದ ಪೀಠಾಧಿಪತಿಗಳಾಗಿರುವ ಶ್ರೀ ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳವರ ಪಾದಗಳಿಗೆ ಅಣೆ ಬೆಳೆದು, ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಮುಖಂಡರೇ, ಹಾಗೆ ಎಲ್ಲ ಸಮಾಜದ ಮುಖಂಡರೇ, ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದವರೇ, ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಡಿವಾಳ ಮಾಚಿದೇವರ ಕೃಪಾಶೀರ್ವಾದದೊಂದಿಗೆ ಶುಭಾಶಯಗಳನ್ನು ತಿಳಿಸಿ. ನೀವು ಉಪನ್ಯಾಸಕರು ಮಾತನಾಡುವಾಗ ನೀವು ಎಷ್ಟು ಜನ ಗಮನವಿಟ್ಟು ಕೇಳಿದ್ರೋ ಇಲ್ಲ ಗೊತ್ತಿಲ್ಲ, ಕೇಳಿರಬಹುದು. ಮನುಷ್ಯ ಈ ಭೂಮಿ ಮೇಲೆ ಯಾಕೆ ಹುಟ್ಟಿದ ಅನ್ನೋದನ್ನ ಒಂದು ಸಾರಿ ಆತ್ಮಾವಲೋಕನ ಮಾಡಿಕೊಳ್ಳೋದು, ನಮ್ಮನ್ನ ನಾವು ಒಳಗೊಂಡಂತೆ. ಮನುಷ್ಯ ನಾವೇ ಯಾಕೆ ಮನುಷ್ಯರಾಗಿ ಹುಟ್ಟಬೇಕಾಗಿದ್ದು ಬುದ್ಧಿ? ಪ್ರಾಣಿ ಪಕ್ಷಿಗಳು ಮೃಗಗಳು ಕದಗಳಾಗಿ ಹುಟ್ಟಬಹುದಾಗಿತ್ತಲ್ಲ, ಯಾಕೆ? ಏನೋ ಒಂದು ಉದ್ದೇಶ ಇದೆ. ಒಳ್ಳೆಯ ಉದ್ದೇಶಕ್ಕಾಗಿಯೇ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಮಡಿವಾಳ ಮಾಚಿದೇವರು
ಒಂದು ಸಣ್ಣ ಪ್ರಮಾದ ಮಾಡಿರ್ತಾರೆ, ಸಣ್ಣ ತಪ್ಪೋದು, ಶಿವನಿಗೆ ಅದು ಬೇಡವಾಗ ಒಂದು ಸಣ್ಣ ತಪ್ಪು ಮಾಡಿರ್ತಾರೆ, ಶಿವನಿಗೆ ಬೇಡ ಆಗುತ್ತೆ. ಅದಕ್ಕಾಗಿ ನೀವೇನ್ ಮಾಡಬೇಕು ಅಂದ್ರೆ, ಭೂಮಿ ಮೇಲೆ ಮಾನವನಾಗಿ ಹುಟ್ಟಿ ಸಮಾಜವನ್ನ ಉದ್ಧಾರ ಮಾಡಿ ಶರಣರ ಮಡಿಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಈ ಭೂಲೋಕದಲ್ಲಿ ಹುಟ್ಟಿ ಸಮಾಜವನ್ನು ಉದ್ಧರಿಸಿ ಇವತ್ತು ಒಳ್ಳೆ ಕೊಡುಗೆಯನ್ನು ಕೊಟ್ಟರು. ಈ ರೀತಿಯಾಗಿ ನಮ್ಮ ಸಮಾಜವನ್ನ ಒಕ್ಕಲಿಂದ ನೋಡಿಕೊಂಡು ಅವರಿಗೆ ಆಶ್ರಯವನ್ನು ನೀಡಬೇಕು ಅಂತಂದರೆ ನಾನು ಈ ಪುರಸಭೆಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಅಲ್ಲದೆ ನಮ್ಮ ಪೂಜ್ಯ ಗುರುಗಳು ಸಹ, ನಮ್ಮ ಪೂಜ್ಯಗಳಾದ ಬಸವಮಾಚಿ ಸ್ವಾಮೀಜಿಯವರು ನಮಗೆ ಮಾರ್ಗದರ್ಶನವನ್ನು ನೀಡಿ ಸಮಾಜವನ್ನು ಮುಂದುವರಿಸಿ ಸಮಾಜವನ್ನು ಉನ್ನತ ಮಟ್ಟಕ್ಕೆ ತನ್ನಿ, ಸಮಾಜವನ್ನು ಕಡೆಗಣಿಸಬೇಡಿ ಅಂತಂದೇಳಿ ನಮಗೆ ರಾತ್ರಿ ಹಗಲು ನಮಗೆ ಆಧರಿಸಿ ನಮ್ಮ ಸಮಾಜವನ್ನು ಉನ್ನತ ಮಟ್ಟಕ್ಕೆ ತಂದರೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಉತ್ತೂರ್ಕ. ಈಗ ಏನಾಗಿದೆ ಅಂದ್ರೆ, ಈ ಸಮಾಜದಲ್ಲಿ ನಡೀತಾ ಕಾರ್ಯಕ್ರಮಗಳು ರದ್ದಾದಾಗ ನಾನು ಬಹಳ ಬೇಸರಪಟ್ಟೆ. ಏಕೆಂದ್ರೆ ನಾನು 5-6 ಸಾರಿ 6-7 ಸಾರಿ ನಾವು ಫಂಕ್ಷನ್ ಸಮಾರಂಭಗಳನ್ನು ಮಾಡಿದ್ದೀವಿ. ಈಗ ಜನ ಯಾಕೆ ಸ್ಪಂದವಾಗುತ್ತಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ವೇ, ಸಹಕಾರ ಇಲ್ವಾ, ಸಲಹೆ ಇಲ್ವಾ, ಯಾಕಿಲ್ಲ ಅನ್ನೋದು ನನಗೆ ಬಹಳ ನೋವಾಗಿತ್ತು. ಆದ್ಮೇಲೆ ನನ್ನ ಅಕ್ಕ ತಂಗಿಯರೇ, ನನ್ನ ಅಣ್ಣ ತಮ್ಮಂದಿರೇ ಮತ್ತು ನನ್ನ ಸಹೋದರರೇ, ನೀವೆಲ್ಲರೂ ಇವತ್ತು ಒಗ್ಗೂಡಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದೀರಿ. ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಲ್ಲದೆ ಈ ಸಾಹಸಕ್ಕೆ ನಮ್ಮ ಆತ್ಮೀಯ ಶಿಕ್ಷಕರಾದ, ನಮ್ಮ ಆತ್ಮೀಯ ಪ್ರೇರಕರಾದ ಲೋಕೇಶಪ್ಪನವರು ಬಹಳ ಹೆಚ್ಚಿನ ಶ್ರಮವನ್ನು ವಹಿಸಿದ್ದಾರೆ. ಈ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶಪ್ಪನವರು ಮತ್ತು ಕಾರ್ಯದರ್ಶಿಯಾದ ರಮೇಶ್ ಅವರು ಮತ್ತು ಸಮಾಜದ ಗಣ್ಯ ರಾಮಕೃಷ್ಣಪ್ಪರವರು ಮತ್ತು ಇತರ ಎಲ್ಲ ಸಮಾಜ ಬಂಧುಗಳು, ಸುರೇಶ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಯಾರಾದ್ರು ಇರ್ಬೋದು, ಲೋಕೇಶ್ ಇರ್ಬೋದು, ಅಥವಾ ನಮ್ಮ ಮಂಜುನಾಥ್ ಇರ್ಬೋದು, ಮತ್ತೋಡ ಮಂಜುನಾಥ್, ಕಲ್ಲೋಡ ಮಂಜುನಾಥ್ ಇರ್ಬೋದು, ಇವರೆಲ್ಲರೂ ಶ್ರಮವಹಿಸಿದರೆ ಇನ್ನು ಮುಂದೆ ಇದೇ ರೀತಿ ಮಾಡಿಕೊಂಡು ಹೋಗ್ಲಿ, ಈ ಸಮಾಜವನ್ನು ಉನ್ನತ ಮಾಡಲಿ, ಈ ಸಮಾಜವನ್ನು ಉನ್ನತ ಮಟ್ಟಕ್ಕೆ ತರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಡ್ತೇನೆ. ಅದರಲ್ಲೂ ನಮ್ಮ ಸಂಘ ಸಂಪೂರ್ಣ ನಶಿಸಿ ಹೋಗಿತ್ತು. ಖಂಡಿತ ನನಗೆ ಯಾಕೆ ಭಾರಿ ದುಃಖವಾಯಿತು. ಈ ಸಮಾಜವನ್ನು ಉದ್ಧಾರ ಮಾಡುವಂಥ ವ್ಯಕ್ತಿಗಳು ಯಾರು ಇಲ್ವಲ್ಲ ಅನ್ನೋ ಒಂದು ದುರಭಿಪ್ರಾಯ ನನ್ನಲ್ಲಿ ನೋವಿತ್ತು. ಆ ನೋವನ್ನ ಇವತ್ತು ನಮ್ಮ ಶಿಕ್ಷಕರಂತ ಲೋಕೇಶಪ್ಪನವರು ಅವರು ಇದನ್ನ ರಿನ್ಯೂವಲ್ ಮಾಡಿ ನಮ್ಮ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ಅವರು ಮತ್ತು ಗಂಗಾಧವರು, ವಕೀಲರಾದಂಥ ನ್ಯಾಯವಾದಿಗಳಾದಂಥ ವಕೀಲರವರು ಎಲ್ಲರೂ ಸೇರಿಕೊಂಡು ನಮ್ಮ ಮುಖ್ಯನ ನಮ್ಮ ತೀರ್ಮಾನದ ಪ್ರಕಾರ ಇವತ್ತು ಸಂಘವನ್ನು ಉನ್ನತ ಮಟ್ಟಕ್ಕೆ ತೆಗೆದರೆ ಇದು ಸಂಘ ಪ್ರತಿ ಸಾರಿನೂ ಇದೇ ರೀತಿ ನಡ್ಕೊಂಡು ಹೋಗಿ ತಮ್ಮೆಲ್ಲರೂ ಸಹಕಾರ ಸಲಹೆಯನ್ನು ಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತುಗಳನ್ನು ಮಾಡಿ ನಿಮಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನ್ನೋ ಒಂದೇ ಒಂದು ಕಾರಣ, ಟಿಕೆಟ್ ಸಿಗಲ್ಲ ಅನ್ನೋ ಒಂದೇ ಕಾರಣ. ನಾವೆಲ್ಲಾದ್ರೂ ವಾಮ ಮಾರ್ಗದಲ್ಲಿ ಅಥವಾ ಬಕೆಟ್ ಹಿಡ್ಕಂತ ಯಾರೋ ಮಾತಾಡ್ಕಂತ ಏನಾದರೂ ನಾನೇನಾದ್ರು ಇದ್ದಿದ್ದು ಇವತ್ತು ನನ್ನ ಮುಂದೆ ಗಂಡು ಮೇಲುಗಳಾಗಿ ಗೌರ್ಮೆಂಟ್ ಕಾರಣ ಗಟ್ಟಾಡ್ತಿದ್ದೆ. ಬೇಕಾದಷ್ಟು ಆಪ್ಷನ್ ಕೊಟ್ಟಿದ್ದಾರೆ, ಬೇಕಾದಷ್ಟು ಆಮಿಷ ಕೊಟ್ಟಿದ್ದಾರೆ. ಆದ್ರೂ ನಂದು ಒಂದೇ ಒಂದು ಗುರಿ, ನಾನು ವಿಧಾನಸೌಧಕ್ಕೆ ನಮ್ಮ ಸಮಾಜದ ಪ್ರತಿನಿಧಿಯಾಗಿ ಹೋಗಲೇಬೇಕು ಅನ್ನೋ ಒಂದೇ ಒಂದು ಗುರಿ. ಎಲ್ಲ ಆಶ್ವಾಸನೆಗಳನ್ನ, ಎಲ್ಲ ಒಂದು ವ್ಯವಸ್ಥೆಗಳನ್ನು ನಾನು ಧಿಕ್ಕರಿಸಿ ಪ್ರತಿ ಬಾರಿ ತರೀಕೆರೆ ತಾಲೂಕಿಗೆ ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ನಿಲ್ತಾ ಇದ್ದೀನಿ. ಇನ್ನೂ ನಿಲ್ತಲೂ ಇರ್ತೀನಿ. ಎಲ್ಲಿಯವರೆಗೆ ಅವರು ಗೆಲ್ಲಿಸೋದು ನೋಡೋಣ. ಎಷ್ಟೋ ಸಲ ವಸ್ತುರು ಜನ ಫೋನ್ ಮಾಡ್ತಾರೆ, ಅಣ್ಣ ಯಾವ ವ್ಯಕ್ತಿನಾರಾಗಲಿ ಒಂದ್ಸಲಿ 2 ಸಲ ಸೋಲಿಸ್ತಾರೆ, 3 ಸಲ ಯಾರು ಸೋಲ್ಸಲ್ಲ ಕಾರಣ ನೀವು ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಿಂತು ಬಿಡಿದ್ರೆ ಗೆದ್ದು ಬಿಡ್ತಿದ್ವಿ ಅಂತಂದ್ರೆ. ಯಾಕೆ ಅಂತಂದ್ರೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಒಂದು 100 ಕೋಟಿ ಹಾಕಿದ್ವಿ, 100 ಕೋಟಿ. ಹಂಗಾಗಿ ಎಲ್ಲಿ ಕಳೆದಿನೋ ಅಲ್ಲೇ ಹುಡುಕ್ತಾ ಇದ್ದೀನಿ. ಅದು ಯಾವತ್ತು ಆಶೀರ್ವಾದ ಮಾಡ್ತಾರೆ ಮಾಡಿ ಮತ್ತೆ 28ಕ್ಕೆ ನಿಲ್ತೀನಿ. ಅದೇನಾಗುತ್ತೋ ಆಗಲಿ. ಬಟ್ ಒಂದಂತೂ ಸತ್ಯ, ನನ್ನ ಗುರುಗಳು, ನನ್ನ ಪರಮ ಪೂಜ್ಯರ ಆಶೀರ್ವಾದ, ನನ್ನ ಕಷ್ಟ ಸುಖ ಎಲ್ಲದಕ್ಕೂ ನನಗೆ ಅಭಿನಂದನೆ. ನಾನು ಈ ವೇದಿಕೆ ಮೇಲೆ ಹೇಳ್ತೀನಿ, ನಾನು ಸಾಯೋದ್ರೊಳಗೆ ಒಂದ್ಸಲಿ ನನ್ನ MLA ಆಗಿ ವಿಧಾನಸೌಧಕ್ಕೆ ಹೋಗಿ ನಮ್ಮ ಸಮಾಜದ ಪ್ರತಿನಿಧಿಯಾಗಿ ನನ್ನ SC ಹೋರಾಟದ ಆರಂಭ ಮಾಡ್ದಂಗಿದ್ರೆ ನನ್ನ ಹೆಸರು ಗೋಪಿಕೃಷ್ಣ ಅಂತ ಕಾರಣಕ್ಕೂ ಬಿಡಲಿಲ್ಲ. ಪ್ರತಿ ತಾಲೂಕಿಗೂ ಬಂದು ಎಲ್ಲ ನನ್ನ ಯೂತ್ಸ್ ಒಗ್ಗಟ್ಟು ಮಾಡಿ ಒಂದು ಕರೆ ಕೊಡ್ತೀನಿ. ಅತಿ ಶೀಘ್ರದಲ್ಲೇ ಕಾಯ್ತಾ ಇದ್ದೀನಿ.
ನೀವೆಲ್ಲ ಬರ್ತೀನಿ, ಪ್ರತಿ ತಾಲೂಕಿಗೂ ಬಂದು ಒಂದು ಪ್ರೆಸ್ ಮೀಟಿಂಗ್ ಮಾಡಿ ಒಂದು ಅವೇರ್ನೆಸ್ ಮೂಡಿಸಿ ನನ್ನ ಸಮಾಜ ಒಗ್ಗೂಡಿಸಲೇಬೇಕು. ಯಾಕೆಂದ್ರೆ ಯಾವ ಸಮಾವೇಶಗಳು, ಯಾವ ಹೋರಾಟಗಳು ಮಾಡಿದ್ರೆ ನಮ್ಮ ಸ್ವಾಮೀಜಿ ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಸಮಾವೇಶ ಮಾಡಿದ್ರು, ಯಾವುದೇ ಕಾರಣಕ್ಕೋಸ್ಕರ ನಮಗೆ ಎಲ್ಲಿ ನ್ಯಾಯ ಸಿಗಲ್ವೋ ಅಲ್ಲಿ ಹೋರಾಟ ಶತಸಿದ್ಧ. ಯಾಕೆಂದ್ರೆ ನಿನ್ನೆ ಒಂದು ವ್ಯಾಸಪ್ಪ ನೋಡಿದ್ರು 15,000 ಕೋಟಿ ಇರೋ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ರು. ಗೊತ್ತಾದ ರಾಯಂತ ಒಬ್ಬ ಏನ್ ಮಾಡ್ತೀಯ, ದುಡ್ಡು ತಗೊಂಡು ಏನ್ ಮಾಡ್ತೀಯ? ನಾವೇನಾರ ದುಡ್ಡಿನಿಂದ ಹೋಗಿದ್ರೆ ಇವತ್ತು 500 ಕೋಟಿ ಆಸ್ತಿ ಹೊಡೆಯ ನಾನು ಯಾವುದೇ ಕಾರಣಕ್ಕೂ ದುಡ್ಡಿನಿಂದ ಹೋಗಲ್ಲ. ನಾನು ಇಡೀ ನನ್ನ ಸಮಾಜಕ್ಕೆ ನಾನು ಸಹಾಯದೊಳಗೆ ಒಂದು ನ್ಯಾಯ ಕೊಟ್ಟು ಹೋಗ್ಲೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲಿರ್ಲಿ. ಯಾವತ್ತಿದ್ರು ನಿಮ್ಮ ಈ ಜನ್ಮದಲ್ಲಿ ನಾನು ಮಡಿವಾಳನಾಗಿ ಹುಟ್ಟಿದ್ದೀನಿ, ಮಡಿವಾಳನಾಗಿ ಸಾಕ್ತೀನಿ. ಈ ಜನ್ಮದಾಗೆ ನಿಮ್ಮ ಋಣ ತೀರಿಸ್ತೀನಿ ಅಂತ ಹೇಳ್ತಾ, ಗುರುಗಳ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರುತ್ತೆ ಅನ್ನುವಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ ಅಂತ. ಒಂದ್ಸರಿ ಅವ್ರಿಗೆ ಜೋರಾಗಿ ಚಪ್ಪಾಳೆಯಿಂದ ತಲುಪಟ್ಟಿ ಸಂಘಟನೆಗಳಿಗೆ. ಇನ್ನೊಂದ್ಸರಿ ಸ್ವಲ್ಪ ಜೋರಾಗಿ, ಇನ್ನೊಂದ್ಸರಿ ಒಟ್ಟಸ್ತ್ರೆ ಬೇಕಾದ್ರೆ ಇನ್ನೊಂದ್ಸರಿ ಪ್ರಸಾರ ಮಾಡಿ ಕಳಿಸ್ತೀವಿ. ಬಂಧುಗಳೇ, ಗುರುಗಳ ಜಯಂತಿ ಇಡೀ ರಾಜ್ಯದಾದ್ಯಂತ ಇವತ್ತು ಸಂಚಲನವನ್ನ ಮೂಡಿಸಿರುವಂಥದ್ದು. ರಾಜ್ಯದಲ್ಲಿ ಇವತ್ತು ಮಡಿವಾಳರು ಇದ್ದಾರೆ ಅನ್ನುವಂಥ ಸಂದೇಶ ಇಷ್ಟು ವರ್ಷಗಳಿಂದ ಕೂಡ ಫೆಬ್ರವರಿ 1ನೇ ತಾರೀಕು ಬಂತು ಅಂದ್ರೆ ಮಡಿವಾಳ ಮಾಚದೇವರನ್ನ ಪೂಜೆ ಮಾಡುವಂತ ಒಂದು ಸಂಸ್ಕೃತಿ, ಆರಾಧನೆಯನ್ನ ಮಾಡುವಂತ ಒಂದು ಸಂಸ್ಕೃತಿ, ನಮ್ಮೆಲ್ಲ ಸಮುದಾಯದ ಮುಖ್ಯ ಗುರುಗಳು ಅನ್ನುವಂತಹ ಒಂದು ಸಂಸ್ಕೃತಿ ಇವತ್ತು ಮಡಿವಾಳರಲ್ಲಿ ಇವತ್ತು ಬಂದ್ಬಿಟ್ಟಿದೆ ಅಂತ. ಇಂದಿನಿಂದಲೂ ಕೂಡ ಇವತ್ತು ಬಂದಿರುವಂಥದ್ದು. ಆದ್ರೆ ಸರ್ಕಾರದ ವ್ಯಾಪ್ತಿ ಒಳಗಡೆ ಸರ್ಕಾರಗಳು ಮಾಡುವಂತ ಜಯಂತಿಗಳು ಹಾಕಿರ್ಲಿಲ್ಲ. ಬಹುಶಃ ನಿಮ್ಮೆಲ್ಲರ ಹೋರಾಟದ ಮೇಲೆ, ನಿಮ್ಮೆಲ್ಲರ ಸಹಕಾರದ ಮೇಲೆ, ನಿಮ್ಮೆಲ್ಲರ ಶಕ್ತಿಯ ಮೇಲೆ ಇವತ್ತು ಸರ್ಕಾರಗಳು ನಮ್ಮಂತ ಶರಣರ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ಒಂದು ಸಡಗರದ ಏನೋ ಸಂತೋಷದ ಸುದ್ದಿ ಅಂತ. ಬಹುಶಃ ಯಾಕೆ ಈ ರೀತಿಯಾಗಿ ಹೇಳ್ಬೇಕು ಅಂತಂದ್ರೆ, ನಾವೆಲ್ಲ ಸಮುದಾಯಗಳು ಧ್ವನಿ ಇಲ್ಲದಂತಹ ಸಮುದಾಯಗಳು. ನಾವೆಲ್ಲ ಧ್ವನಿ ಇಲ್ಲ, ಧ್ವನಿ ಹೇಳಲಿಕ್ಕೆ ಆಗೋದಿಲ್ಲ, ಕೇಳಲಿಕ್ಕೆ ಆಗೋದಿಲ್ಲ. ವೇದಿಕೆ ಮೇಲೆ ಒಬ್ಬರು ನಿಂತ್ಕೊಂಡು ಇದನ್ನ ಕೊಟ್ಟೋಗ್ರಿ ಅನ್ನುವಂಥ ತಾಕತ್ತು ಇಂಥ ಸಮುದಾಯಗಳಿಗೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ, ನಾವು ಪ್ರತಿನಿತ್ಯಲ್ಲೂ ಕೂಡ ಸೇವಾ ಮನಸ್ಥಿತಿಯಲ್ಲಿ ಇರುವಂಥದ್ದು. ಪ್ರತಿನಿತ್ಯಲ್ಲೂ ಕೂಡ ಈ ಕಾಯಕ ವರ್ಗಗಳು ಏನ್ ಮಾಡ್ತಾರೆ ಅಂತಂದ್ರೆ, ಸೇವೆಯನ್ನ ಮಾಡ್ಬೇಕು, ಸೇವೆ ಮಾಡಿ ಒಂದ್ ದಿವಸ ಅಧಿಕಾರ ಬಯಸ್ಬೇಕು ಅಂತ ಅಧಿಕಾರಕ್ಕೋಸ್ಕರ ಹೋದವರಲ್ಲ. ನೀವು 10 ಬಟ್ಟೆ ತೊಳೆದ್ರೆ ಇನ್ನೊಬ್ರು ಹೋಗಿ ಅದ್ರ ಜೊತೆಗೆ ಇನ್ನೂ 10 ಬಟ್ಟೆ ಕೊಟ್ಟರು ಕೂಡ ಇಸ್ಕೊಂಡು ಬಂದು ತೊಳೆದು ಅದನ್ನ ನೀಟಾಗಿ ಮಡಚಿ ಗಂಜಿ ಹಾಕಿ ಐರನ್ ಮಾಡಿ ಅವ್ರ ಒಡೆಯ ಅಥವಾ ಅವ್ರ ಯಜಮಾನ ಆ ಬಟ್ಟೆ ಹಾಕೊಂಡು ಖುಷಿ ಪಟ್ರೆ ಅದಕ್ಕಿಂತ ಆನಂದ ಮತ್ತೊಂದಿಲ್ಲ. ಇವರಿಗೆ ಇದನ್ನು ಕಂಡುಹಿಡಿದಿದ್ದಾರೆ, AI ಅಂತ ಕರೀತಿದ್ದಾರೆ. ಬಹುಶಃ ನೀವು ನಾನು ಆ ಮಗು ಕೇಳಿದೆ ಡಾಕ್ಟರ್ ಆಗ್ತೀನಿ ಅನ್ನೋದಕ್ಕೆ ಇನ್ನು 10-15 ವರ್ಷ ಹೋದ್ರೆ ಆ AI ಆಪರೇಷನ್ ಮಾಡುತ್ತೆ, ಆ AI ಏನು ಮಾತ್ರೆ ಕೊಡುತ್ತೆ, ಇಂಜೆಕ್ಷನ್ ಮಾಡುತ್ತೆ, ಆಪರೇಷನ್ ಮಾಡುತ್ತೆ, ಎಲ್ಲ ಮೂಳೆಗಳನ್ನ ಜಾಯಿಂಟ್ ಮಾಡುತ್ತೆ, ಎಲ್ಲ ಮಾಡುತ್ತೆ. ಮತ್ತೆ ಡಾಕ್ಟರ್ ಓದ್ಕೊಂಡು ಏನ್ ಪ್ರಯೋಜನ? ಇನ್ನು 20 ವರ್ಷ ಬೇಡ 15 ವರ್ಷ ಹೋದ್ರೆ ಇನ್ನು ಮುಗೀತೆಲ್ಲ. ನಮ್ಮ ಎಲ್ಲ ಕಾಯಕ ಸಮುದಾಯಗಳ ಸಮಾಧಿ ಹಂತಕ್ಕೆ ಬಂದಿದ್ದೀವಿ ನಾವೆಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ವಿ ಏನು ಅಂತಂದ್ರೆ, ನೀವು ಮಕ್ಕಳನ್ನ ಓದಿಸೋದು ಬಿಟ್ಟು ಇನ್ನು ಬೇರೆ ಯಾವ ಕೆಲಸಗಳನ್ನು ಮಾಡೋಂಗಿಲ್ಲ.
ಇದು ನಿಮ್ಮ ಧ್ವನಿ.